ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತ ನಾನು ಶೈಕ್ಷಣಿಕವಾದಂತ ವಿಡಿಯೋಗಳನ್ನ ಮಾಡ್ದೇನೆ ಶಿಕ್ಷಣಕ್ಕೆ ಪೂರಕವಾದಂತ ಒಂದು ವಿಡಿಯೋನ ನಾನು ಇವತ್ತ ನೀವು ಮಾಡಿ ಕಳಿಸ್ತಾ ಇದ್ದೀನಿ. ಇದು ನನ್ನ ಹೊಸ ಪ್ರಯತ್ನ. ಈ ವಿಡಿಯೋನ ನೋಡ್ರಿ, ನಿಮ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾರ್ವರ್ಡ್ ಮಾಡಿ ಸ್ನೇಹಿತರೆ. ಜಗತ್ತು ಬೆಳೀತಾ ಇದೆ. ಜಗತ್ತಿನಲ್ಲಿ ಅನೇಕ ಬದಲಾವಣೆಗಳು ಕಾಣ್ತಾ ಇದ್ದಾವೆ. ಉದಾಹರಣೆಗೆ ವಿಜ್ಞಾನ ತಂತ್ರಜ್ಞಾನ. ಈ ವಿಜ್ಞಾನ ತಂತ್ರಜ್ಞಾನದ ಭರದಲ್ಲಿ ನಾವು ಅನೇಕ ಸಾಂಸ್ಕೃತಿಕ ಪ್ರಕ್ರಿಯೆಗಳನ್ನ ಬಿಡ್ತಾ ಹೋಗ್ತಾ ಇದ್ದೀವಿ. ಈಗ ನಾನು ಮಾತಾಡ್ತಾ ಇರೋದು ಮೇಲ್ವರ್ಗ ಮತ್ತು ಮಧ್ಯಮ ವರ್ಗದ ಜನರ ಬಗ್ಗೆ. ಮೇಲ್ವರ್ಗ ಮತ್ತು ಮಧ್ಯಮ ವರ್ಗದವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪಾಲಕರು ತಮ್ಮ ಮಕ್ಕಳನ್ನ ಬಹಳ ಕಷ್ಟಪಟ್ಟು ಓದಿಸ್ತಾರೆ, ಒಳ್ಳೆ ಶಿಕ್ಷಣನ ಕೊಡ್ತಾರೆ. ನಂತರ ಮಕ್ಕಳು ಶಿಕ್ಷಣ ಪಡೆದಾದ ನಂತರ ಯಾವುದೋ ಒಂದು ದೊಡ್ಡ ಕಂಪನಿಯಲ್ಲೋ ಇನ್ಸ್ಟಿಟ್ಯೂಷನ್ ಅಲ್ಲೋ ಆರ್ಗನೈಸೇಷನ್ ಅಲ್ಲೋ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಮಕ್ಕಳನ್ನು ಬೆಳೆಸಲಿಕ್ಕೆ ತಂದೆ ತಾಯಿಗಳು ಸಾಕಷ್ಟು ಪ್ರಯತ್ನ ಮಾಡಿರ್ತಾರೆ, ಕಷ್ಟಪಟ್ಟಿರ್ತಾರೆ. ತಮ್ಮ ಆಸ್ತಿಯನ್ನ ಕಳ್ಕೊಂಡು ತಾವು ದುಡಿಯುವಂತ ಪಗಾರನ್ನ ಅವರಿಗೆ ಹಾಕಿ ತಮ್ದೆಲ್ಲ ತ್ಯಾಗ ಮಾಡಿ ಮಕ್ಕಳನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಒಳ್ಳೆ ಶಿಕ್ಷಣ ಕೊಟ್ಟು ಅವ್ರನ್ನ ತಮ್ಮ ಕಾಲ ಮೇಲೆ ತಾವು ನಿಲ್ಲೋ ಹಾಗೆ ಮಾಡ್ತಾರೆ. ಇದು ತಂದೆ ತಾಯಿಗಳ ಒಂದು ಏನಂತೀವಿ, ಪ್ರೀತಿ, ವಿಶ್ವಾಸ ಮತ್ತೆ ತ್ಯಾಗ ಅಂತ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಈಗೇನಾಗತ್ತೆ ಅಂತಂದ್ರೆ, ಬಹಳಷ್ಟು ಜನ ದೊಡ್ಡ ದೊಡ್ಡ ದೇಶಗಳಲ್ಲಿ ಇವೆಲ್ಲ ಬೇರೆ ದೇಶಗಳಲ್ಲಿ ಆಗ್ತದೆ ಅಂತ ಕೇಳಿದ್ವಿ. ಈಗ ನಮ್ಮ ದೇಶದಲ್ಲಿ ಕೂಡ ಅನೇಕ ಪಟ್ಟಣಗಳಲ್ಲಿ ಇದನ್ನ ನೋಡ್ಲಿಕ್ಕೆ ಸಿಗುತ್ತೆ. ಅದೇನು ಅಂತಂದ್ರೆ, ಮಕ್ಕಳು ಶಿಕ್ಷಣ ಪಡೆದಾದ ನಂತರ ಯಾವುದೋ ಒಂದು ಕಂಪನಿನೋ ಯಾವುದೋ ಒಂದು ಸಂಸ್ಥೆಯಲ್ಲೋ ನೌಕರಿ ಮಾಡಿದಂತ ಅವರು ಸಿಟಿಯಲ್ಲಿ ಆಗ್ಲಿ ಅಥವಾ ಬೇರೆ ದೇಶಗಳಲ್ಲಿ ನೌಕರಿ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ತಂದೆ ತಾಯಿಗಳು ಅನಾಥರಾಗ್ತಾರೆ. ಅನಾಥರು ಅಂತಂದ್ರೆ ಏನು ಅಂತಂದ್ರೆ, ಹೇಳ್ಕೊಳ್ಲಿಕ್ಕೆ ಬರ್ಕೊಳ್ಲಿಕ್ಕೆ ಮಕ್ಕಳು ಇರೋದೇ ಅಂತಲ್ಲ, ಇರದೇ ಇರೋದು ಅಂತಲ್ಲ. ಅನಾಥರು ಅಂತಂದ್ರೆ ಒಂದು ರೀತಿಯ ಅದೊಂದು ಸೆನ್ಸ್. ಹೇಗೆ ಅಂತಂತೀರ, ಈ ಮಕ್ಕಳು ಬೇರೆ ಬೇರೆ ಸಿಟಿಗಳಲ್ಲಿ ನೌಕರಿ ಮಾಡಕ್ ಹೋದದ್ನಲ್ಲಿ ಅವ್ರಿಗೆ ಒಳ್ಳೆ ಜವಾಬ್ದಾರಿಯುತ ಸ್ಥಾನ ಸಿಕ್ಕಿರ್ತದೆ. ಆ ಕಂಪನಿಯಲ್ಲಿ ಹೆಸರು ಮಾಡ್ಲಿಕ್ಕೆ, ಪ್ರಮೋಷನ್ ತಗಲಿಕ್ಕೆ ಮತ್ತೆ ಶಾಲೆನ ಹೆಚ್ಚು ಪಡ್ಕೊಳ್ಲಿಕ್ಕೆ ತಮ್ಮನ್ನ ತನು ಮನ ಧನದಿಂದ ವರ್ಕ್ ಮಾಡ್ತಾರೆ. ಇದು ಒಳ್ಳೇದು, ವರ್ಕ್ ಮಾಡಿ, ಬೇಡ. ಆದ್ರೆ ಜೊತೆಗೆ ಏನ್ ಮಾಡ್ತಾರೆ ಅಂತಂದ್ರೆ, ತಾವು ಬಹಳ ಬ್ಯುಸಿ ಇದ್ದೀವಿ, ದಿನದ 24 ಗಂಟೆಗಳು ಕೂಡ ನಾವು ನಮ್ಮ ಕಂಪನಿಗೆ ನಮ್ಮ ಸಂಸ್ಥೆಗೆ ನೀಡ್ಬೇಕು ಅನ್ನುವಂತ ಕಾರಣಕ್ಕ ತಾವು ಜೀವನದಲ್ಲಿ ಬಹಳ ಮುಂದೆ ಬರ್ಬೇಕು, ಹೆಚ್ಚಿನ ದುಡ್ಡನ್ನು ಗಳಿಸ್ಬೇಕು, ಮಕ್ಕಳಿಗೆ ಎಲ್ಲನ್ನ ಮಾಡಿಡ್ಬೇಕು ಅಂತ ಅನ್ನೋ ಒಂದು ಭರದಲ್ಲಿ ತಂದೆ ತಾಯಿಗಳಿಗೆ ತಾವು ಕೊಡ್ಬೇಕಾದಂತ ಪ್ರೀತಿ, ವಾತ್ಸಲ್ಯ, ಪ್ರೇಮದ ಜೊತೆಗೆ ಸಮಯ ಕೊಡುತ್ತಿಲ್ಲ. ಈಗ ಮಾಧ್ಯಮ ಮತ್ತು ಮೇಲ್ವರ್ಗದ ಜನರ ಬಗ್ಗೆ ನಾ ಹೇಳ್ತಾ ಇದ್ದೆ. ಬಹಳಷ್ಟು ಮಾಧ್ಯಮ ಮತ್ತು ಮೇಲ್ವರ್ಗದ ಕುಟುಂಬಗಳಲ್ಲಿ, ಅನೇಕ ಕುಟುಂಬಗಳಲ್ಲಿ ಇದೊಂದು ವಿಶಿಷ್ಟವಾದಂತಹ ಒಂದು ಇನ್ನೊಂದು ಮಾನಸಿಕ ವ್ಯಥೆಯ ಸ್ಥಿತಿ ಇದೆ. ಬಹಳಷ್ಟು ಏನು ಅಂತಂದ್ರೆ, ಮನೆಗಳಲ್ಲಿ ತಂದೆ ತಾಯಿಗಳು ಮಾತ್ರ ಇರ್ತಾರೆ, ಅವಳಿಗೆ ಮಕ್ಕಳು ಜೊತೆಗಿರಲ್ಲ, ಸೊಸೆ ಜೊತೆಗಿರಲ್ಲ, ಜೊತೆಗೆ ಮೊಮ್ಮಕ್ಕಳು ಇರಲ್ಲ.
ಅವರು ಮಕ್ಕಳನ್ನ ದೊಡ್ಡವ್ರು ಮಾಡುವಾಗ ಏನೊಂದು ಜಾಯಿಂಟ್ ಫ್ಯಾಮಿಲಿ ಇರುತ್ತೋ ಆ ಜಾಯಿಂಟ್ ಫ್ಯಾಮಿಲಿ ಆಗಿರಲ್ಲ. ವಯಸ್ಸು ಆಗ್ತಾದಾಗೆ ತಂದೆ ತಾಯಿಗಳ ಸ್ಥಿತಿ ಏನಾಗತ್ತೆ, ತಂದೆ ತಾಯಿಗಳು ಎಷ್ಟು ನೊಂದ್ಕೋತಾರೆ. ಸ್ನೇಹಿತರೆ, ಪ್ರತಿ ಒಬ್ಬ ವ್ಯಕ್ತಿಗೆ ದುಡ್ಡು ಎಲ್ಲನೂ ಅಲ್ಲ. ಈಗ ನಾ ಹೇಳ್ತೀನಲ್ಲ, ಮಧ್ಯಮ ವರ್ಗ ಮತ್ತು ಉನ್ನತ ವರ್ಗದವರಿಗೆ ದುಡ್ಡಿಗೆ ಯಾವತ್ತೂ ಕೊರತೆ ಇರಲ್ಲ. ಅವರಿಗೆ ಮಕ್ಕಳು ದುಡ್ಡು ಕೊಡ್ಬೇಕು ಅಂತ ಅಪೇಕ್ಷೆ ಇರಲ್ಲ. ಮಕ್ಕಳು ದುಡ್ಡನ್ನು ಕೂಡ ಕೊಡ್ತಾರೆ. ಆದ್ರೆ ದುಡ್ಡು ಅವರಿಗೆ ಮನಃಶಾಂತಿ, ಪ್ರೀತಿ, ವಿಶ್ವಾಸ, ಪ್ರೇಮ, ತೃಪ್ತಿ ಕೊಡಲ್ಲ, ಕೊಡ್ಲಿಕ್ಕೆ ಆಗಲ್ಲ. ಅನೇಕ ಜನ ಪಾಲಕರು ಏನ್ ಮಾಡ್ತಾರಂತಂದ್ರೆ ಹೇಳ್ಲಿಕ್ಕೂ ಆಗ್ಲಾರ್ದೆ ನುಂಗ್ಲಿಕ್ಕೂ ಆಗ್ಲಾರ್ದೆ ಹೊರಗ್ತಿರ್ತಾರೆ. ಇಂಥ ಅನೇಕ ಕುಟುಂಬಗಳನ್ನ ನೀವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಈಗ ನಾವು ತಂದೆ ತಾಯಿಗಳನ್ನ ಕೂಡ ನಾವು ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರ ತಂದೆ ತಾಯಿಗಳು ತಮ್ಮ ಧನ ಮನೋಧನದಿಂದ ಮಕ್ಕಳಿಗೆ ಒಳ್ಳೆ ರೀತಿಯ ಶಿಕ್ಷಣನ ಕೊಡ್ತಾರೆ. ಮಕ್ಕಳು ಕೂಡ ಶಿಕ್ಷಣವನ್ನು ಪಡ್ಕೊಂಡು ಉನ್ನತವಾದಂತ ಹುದ್ದೆಯನ್ನ ತಗೋತಾರೆ. ಅದು ಸಿಟಿಯಲ್ಲಿಯೋ ಅಥವಾ ಬೇರೆ ದೇಶದಲ್ಲಿಯೋ ಹುದ್ದೆಗಳನ್ನ ತಗೋತಾರೆ. ಅವರಿಗೆ ತಮ್ಮ ಕಂಪನಿಯಲ್ಲಿ ಬೇರೆಯವರ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಕಂಪನಿ ಕೊಟ್ಟಂತಹ ಏನು ಅಂತೀವಲ್ಲ ಟಾರ್ಗೆಟ್ ಅನ್ನ ರೀಚ್ ಮಾಡ್ಲಿಕ್ಕೆ ಸಮಯದ ಅಭಾವದ ಪೂರ್ಣ ಸಮಯದಲ್ಲಿ ವ್ಯಯ ಮಾಡ್ಬೇಕು ಅನ್ನೋ ದೃಷ್ಟಿಕೋನದಿಂದ ತಂದೆ ತಾಯಿಗಳಿಗೆ ಏನು ಪ್ರೀತಿ ನೀಡ್ಬೇಕು ಅದನ್ನು ನೋಡ್ಲಿಕ್ಕೆ ಅವರಿಗೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಈ ಪಾಲಕರು ತಮ್ಮ ಮಕ್ಕಳನ್ನ ಬ್ಲೇಮ್ ಕೂಡ ಮಾಡ್ತಾರೆ. ಮಕ್ಕಳಿಗೆ ಬ್ಲೇಮ್ ಮಾಡದೆ, ಯಾರಾದ್ರೂ ಕೇಳಿದ್ರೆ ಮಕ್ಕಳ ಬಗ್ಗೆ ಗುಣಗಣ ಮಾಡುತ್ತಾ ತಾವು ಒಂಟಿತನನ್ನ ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಕಡೆ ಏನಾಗುತ್ತೆ ಅಂದ್ರೆ ತಂದೆ ತಾಯಿಗಳು ತನ್ಗೆ ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗ ಯಾವುದೂ ಇಲ್ಲ ಅಂತ ಅನ್ಕೊಂಡು ಎಷ್ಟೋ ಪಾಲಕರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವೃದ್ಧಾಶ್ರಮಕ್ಕೆ ಸೇರ್ತಾ ಇದ್ದಾರೆ. ಅಟ್ಲೀಸ್ಟ್ ಆ ವೃದ್ಧಾಶ್ರಮದಲ್ಲಿ ಮಾತಾಡ್ಲಿಕ್ಕೆ ಜನನಾದ್ರು ಇರ್ತಾರೆ, ಅಲ್ಲಿ ಮ್ಯಾನೇಜ್ ಮಾಡಿದವ್ರು ಮಾತಾಡ್ತಾರೆ, ಕಾಳಜಿ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಬಹಳಷ್ಟು ಜನ ವೃದ್ಧಾಶ್ರಮಕ್ಕೆ ಹೋಗ್ತಾರೆ. ನಮ್ಮೊಬ್ಬರು ಸ್ನೇಹಿತರು ಡಾಕ್ಟರ್ ಉಮಾಕಾಂತ ದೇವ್ರ ಮನೆ ಅಂತ, ಅವರು ತಮ್ಮ ಮಗಳ ಏನು ಅಂತಂದ್ರೆ ಬರ್ತ್ಡೇನ ಯಾಕೆ ನಾವಿನ್ಯ ರೀತಿಯಲ್ಲಿ ಆಚರಿಸಬಾರ್ದು ಅಂತ ಅನ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಊರಲ್ಲಿರುವಂತಹ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಮಗಳ ಜೊತೆಗೆ ಅವರೊಂದಿಗೆ ಏನು ಅಂತಂದ್ರೆ ಅವರ ಮಗಳ ಬರ್ತ್ಡೇನ ಆಚರಣೆ ಮಾಡ್ತಾರೆ. ನಾನ್ ಕೇಳಿದೆ ಅವರಿಗೆ ಏನ್ ಅನಿಸಿತ್ತು, ನಿಮ್ಮ ಅನುಭವ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಸರ್ ಒಬ್ಬರಲ್ಲ ಇಬ್ಬರಲ್ಲ, ಒಂದು ಸಣ್ಣ ಸಿಟಿ, ಈ ಸಿಟಿಯಲ್ಲಿ ಒಂದೇ ಒಂದು ವೃದ್ಧಾಶ್ರಮಕ್ಕೆ ಹೋದದ್ನಾಗ ಆ ವೃದ್ಧಾಶ್ರಮದಲ್ಲಿ ನಿಜವಾಗ್ಲೂ 80ಕ್ಕಿಂತ ಜಾಸ್ತಿ ಜನ ವೃದ್ಧರು ಇದ್ರು. ಅವ್ರನ್ನ ನಾನು ಮಾತಾಡ್ಸಿದೆ. ನನ್ಗೆ ಆಶ್ಚರ್ಯ ಆಯ್ತು ಏನು ಅಂತಂದ್ರೆ ಅವರಲ್ಲಿ ಅತಿ ಹೆಚ್ಚು ಕಲಿತವರು ಶ್ರೀಮಂತರು ಕೂಡ ಇದ್ರು. ಅವರು ತಮ್ಮನ್ನ ನೋವನ್ನ ತೋಡ್ತಾ ಇದ್ದದ್ದನ್ನ ಕೇಳಿದ್ರೆ ನನ್ಗೆ ಕರಳುತ್ತೆ ಅಂತ ನಾವು ಮಾತಂದ್ರು. ನಿಜ ಸ್ನೇಹಿತರೆ, ಅಂತ ಒಂದು ವ್ಯವಸ್ಥೆ ಅನೇಕ ಪಾಲಕರು ಅನುಭವಿಸ್ತಾ ಇದ್ದಾರೆ. ನಾನು ಇದನ್ನ ಸ್ಪಷ್ಟವಾಗಿ ಇನ್ನೊಂದು ಸ್ವಲ್ಪ ಹೇಳಲಿಕ್ಕೆ ಒಂದು ವಾಟ್ಸಪ್ ನಲ್ಲಿ ಒಂದು ಕತೆ ಬಂದಿತ್ತು. ಅದು ಬಹಳ ಇಂಟ್ರೆಸ್ಟಿಂಗ್ ಕತೆ. ಅಂದ್ರೆ ಇಂಥ ಒಂದು ಕುಟುಂಬ, ಒಂದು ಮನೆಯಲ್ಲಿ ಯಾವ ರೀತಿ ನೀರವವಾದಂತ ಮೌನ, ದುಗುಡ, ಮಾನಸಿಕ ತುಮಲತೆ ಆಗ್ತದಂತ ಅನ್ಲಿಕ್ಕೆ ಆ ಕಥೆಯನ್ನ ಈಗ ಹೇಳ್ಬೇಕು, ಇದು ಪ್ರಸ್ತುತ ಅಂತ ನಾನು ಅನ್ಕೊಂಡಿದ್ದೇನೆ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು, ಫುಡ್ ಡೆಲಿವರಿ ಬಾಯ್ ಅಂತ ಕರೀತಾರೆ.
ಅವ್ರ ಕೆಲ್ಸ ಏನು ಅಂತಂದ್ರೆ ಯಾವ ಮನೆಯವರು ಆರ್ಡರ್ ಮಾಡ್ತಾರೆ, ಏನ್ ಫುಡ್ ಅನ್ನ ಆರ್ಡರ್ ಮಾಡ್ತಾರೆ ಅದನ್ನ ಕಂಪನಿಯಿಂದ ತೆಗೆದುಕೊಂಡು ಅವರ ಮನೆಗೆ ತಲುಪಿಸೋದು. ಒಂದು ಏನು ಅಂತಂದ್ರೆ ಆಯಕಟ್ಟಿ ತಂದೃಸ್ತಾದಂತ ಒಬ್ಬ ಯುವಕ ಆ ಫುಡ್ ಡೆಲಿವರಿ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನ್ ಕೆಲಸ ಏನೂ ಇಲ್ಲ, ಎಲ್ಲಿ ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ಗೆ ಫುಡ್ ಅನ್ನ ತಲುಪಿಸೋದು. ನಿಮ್ಗೆಲ್ಲ ಗೊತ್ತಿದೆ. ಅವನಿಗೆ ಫುಡ್ ಅನ್ನ ಡೆಲಿವರಿ ಮಾಡ್ತಿರ್ತಾನೆ. ಲೇಟ್ ಒಂದು ಆರ್ಡರ್ ಬರುತ್ತೆ, ಅದು 10:30ಗೆ, ರಾತ್ರಿ 10:30ಗೆ ಒಂದು ಆರ್ಡರ್ ಬರುತ್ತೆ. ಲಾಸ್ಟ್ ಆರ್ಡರ್ ಏನು ಅಂತಂದ್ರೆ ಕಿಚಡಿ, ಬಾಳೆಹಣ್ಣು ಅನ್ನೋ ಒಂದು ಸಣ್ಣ ಪುಟ್ಟ ಲೀಸ್ಟ್. ಅಂದ್ರೆ ಬಾಳೆಹಣ್ಣು, ಕಿಚಡಿ ಮತ್ತೆ ಮೊಸರು, ಇದೊಂದು ಆರ್ಡರ್ ಬಂದಿರುತ್ತೆ. ಅವ್ರ ಕಂಪ್ನಿಯವ್ರು ಕರೆದು ಹೇಳ್ತಾರೆ, ಇದೊಂದು ಆರ್ಡರ್ ಬಂದದ, ಇದನ್ನ ಮನೆಗೆ ತಲುಪಿಸು, ಇದು ಕೊನೆಯ ಆರ್ಡರ್ ಅದ, ಕೊಟ್ಟು ನಿನ್ ಮನೆಗೆ ಹೋಗು ಅಂತೇಳಿ ಆ ಫುಡ್ ಡೆಲಿವರಿ ಬಾಯ್ ಹೇಳ್ತಾರೆ. ಅವಾಗ ಫುಡ್ ಡೆಲಿವರಿ ಬಾಯ್ ಏನ್ ಮಾಡ್ತಾನೆ, ಆಹಾರನ್ನ ಬ್ಯಾಗ್ ನಲ್ಲಿ ಹಾಕೊಂಡು ಮನೆ ಹುಡುಕ್ತಾ ಹೋಗ್ತಾನೆ. ಆ ಮನೆ ದಟ್ಟಣೆ ಸಿಟಿಯಲ್ಲಿ ಇರುವಂತಹ ಹೆಚ್ಚು ಪ್ಲಾಟ್ಗಳಿರುವಂತಹ ಮೂರನೇ ಮಹಡಿಯಲ್ಲಿರುವಂತ ಒಂದು ಪ್ಲಾಟಿಗೆ ನಮ್ಮನೆ ಅದು. ಆ ಅಡ್ರೆಸ್ಸಿಗೆ ಹೋಗ್ತಾನೆ, ತಲುಪ್ತಾನೆ. ತಲುಪಿ ಏನ್ ಮಾಡ್ತಾನೆ, ಬಾಗ್ಲ ಬಡಿತಾನೆ. ಆಗ ಆ ಬಾಗ್ಲನ್ನ ಒಂದು ಮುದುಕಿ ಅನ್ನೋದ್ಕಿಂತಲೂ ಓಪನ್ ಮಾಡ್ತಾನೆ. ಓಪನ್ ಮಾಡಿದಂತ ಹೇಳ್ತಾಳೆ, ಅಮ್ಮ ನೀವು ಆರ್ಡರ್ ಮಾಡಿದ್ರಿ, ಇದು ತಗೊಳ್ರಿ ನಿಮ್ಮ ಆಹಾರ, ನೀವು ಆರ್ಡರ್ ಮಾಡಿದಂತ ಪೊಟ್ಟಣ, ಇದನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಅಜ್ಜಿ ಹೇಳ್ತಾಳೆ, ಮಗು ಒಳಗಡೆ ಬಾ ಅಂತೇಳಿ ಕರೀತಾರೆ. ಯಾರೂ ಇಲ್ಲ, ನನ್ನ ಬಿಟ್ರೆ ಈ ಮನೆಯಲ್ಲಿ ಯಾರೂ ಇಲ್ಲ, ನನ್ನ ಒಬ್ಬಳೇ ಇದ್ದೀನಿ, ನನಗೆ ಊಟ ಮಾಡ್ಬೇಕು ಅಂತ ಅನ್ಸಿತ್ತು, ಆ ಕಾರಣಕ್ಕೆ ನಾನು ಆರ್ಡರ್ ಮಾಡಿದ್ದೀನಿ, ನೀನ್ ತಗೊಂಡ್ಕೊಂಡಿದೀಯ, ಧನ್ಯವಾದಗಳು, ಮನೆಯಲ್ಲಿ ಬಾ ಅಂತ ಕರೀತಾನೆ. ಆಗ ಡೆಲಿವರಿ ಬಾಯ್ ಹೇಳ್ತಾನೆ, ಇದು ನನ್ನ ಕೊನೆ ಡೆಲಿವರಿ, ಅಮ್ಮ ಕರೀತಾ ಇದ್ದಾಳೆ, ಒಳಗ್ ಹೋಗ್ಬೇಕು ಅಂತ ಅನ್ಕೊಂಡು ಒಳಗ್ ಬರ್ತಾನೆ. ಕೂತ್ಕೊಂಡು ಹೇಳ್ತಾನೆ, ಅಮ್ಮ ಇದು ನಿಮ್ಮ ಫುಡ್ ಪ್ಯಾಕೆಟ್. ಆಗ ಅಮ್ಮ ಏನ್ ಮಾಡ್ತಾಳೆ ಅಂತಂದ್ರೆ, ಅಜ್ಜಿ ಏನ್ ಮಾಡ್ತಾಳೆ, ಅಜ್ಜಿ ಏನ್ ಮಾಡ್ತಾಳೆ, ಅದನ್ನ ತೆಗೆದು ನೋಡ್ತಾಳೆ, ಓಪನ್ ಮಾಡ್ತಾಳೆ. ಓಪನ್ ಮಾಡಿ ಅವನಿಗೆ ಎದುರಿಗೆ ಕೂರಿಸ್ಕೊಂಡು ಊಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಊಟ ಮಾಡ್ತಾಳೆ. ಊಟ ಮಾಡ್ತಾ ನಾನ್ ನಿನ್ ಜೊತೆಗೆ ಮಾತಾಡ್ಬೋದಲ್ಲ ಅಂತ ಕೇಳ್ತಾಳೆ. ನೀನು ನನ್ ಜೊತೆಗೆ ಮಾತಾಡ್ಬೋದಲ್ಲ, ಸ್ವಲ್ಪ ಸಮಯನ ನನ್ನ ಜೊತೆಗೆ ಸ್ಪೇರ್ ಮಾಡ್ಬೋದಲ್ಲ ಅಂತ ಹೇಳಿ ಅಮ್ಮ ಕೇಳ್ತಾಳೆ. ಯಾಕೆಂದ್ರೆ ಸ್ನೇಹಿತರೆ, ಅವ್ರಿಗೆ ಬಹಳ ದಿನಗಳಿತ್ತು, ಯಾರೂ ಮಾತಾಡೋರು ಸಿಕ್ಕಿಲ್ಲ, ಮಾತಾಡೋರ್ತ ಧ್ವನಿ ಆ ಜೀವ ಕೇಳಿರಲ್ಲ. ಆಗ ಹೇಳ್ತಾನೆ ಅವನು, ಅಮ್ಮ ನನ್ನ ಲಾಸ್ಟ್ ಡೆಲಿವರಿ, ನಿನ್ನ ಕೊಟ್ಟು ನಮ್ಮ ಮನೆಗೆ ಹೋಗ್ಬೇಕು, ನನಗೆ ಸಾಕಷ್ಟು ಟೈಮ್ ಅದ, ಪರವಾಗಿಲ್ಲ ನೀನ್ ಊಟ ಮಾಡು, ನಾ ಇಲ್ಲೇ ಕುತ್ಕೋತೀನಿ, ನಿನ್ ಜೊತೆಗೆ ನಾ ಮಾತಾಡ್ತೀನಿ ಅಂತ ಒಂದು ಹೃದಯ ವೈಶಲ್ಯತೆಯನ್ನ ಅದೇನ್ ಮಾಡ್ತಾನೆ, ಆ ಡೆಲಿವರಿ ಬಾಯ್ ತೋರಿಸ್ತಾನೆ. ಅಮ್ಮ ಉಣ್ತಾ ಹೋಗ್ತಾಳೆ, ಊಟ ಮಾತಾಡ್ತಾಳೆ, ಹಂಗೆ ಮಾತಾಡ್ತಾ ಹೋಗ್ತಾಳೆ. ಅಲ್ಲಿ ಹೇಳ್ತಾಳೆ, ನೋಡು ನನ್ನ ಮನೆಯಲ್ಲಿ ಇರುವಂತ ಒಂದು ಫೋಟೋ ಅದ, ನೋಡ್ತಾ ಇದೀಯಾ, ಆ ಫೋಟೋ ನನ್ನ ಮಗಳದು, ಅವಳನ್ನ ನಾವು ಕಷ್ಟಪಟ್ಟು ಡಾಕ್ಟರ್ನಾಗಿ ಮಾಡಿದ್ವು, ಲಗ್ನ ಮಾಡಿ ಕೊಟ್ಟಿದ್ವಿ. ಆಮೇಲೆ ಅವಳು ತನ್ನ ದೂರದಲ್ಲಿರುವಂತ ಗಂಡನ ಮನೆಗೆ ಹೋದ್ಲು. ಇಲ್ಲಿಂದ 500-600 ಕಿಲೋಮೀಟರ್ ನಲ್ಲಿರುವಂತ ಒಂದು ಸಿಟಿಯಲ್ಲಿ ಅವಳು ಮತ್ತೆ ಅವಳ ಗಂಡ ಇರ್ತಾಳೆ ಅಂತ ಹೇಳಿ ಬರ ಮಾಡ್ತಾನೆ. ಊಟದ ಮಧ್ಯದಲ್ಲಿ ಅವನನ್ನ ಹೇಳ್ತಾನೆ. ಅವಾಗ ಅವನಿಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಕೇಳ್ತಾ ಹೋಗ್ತಾನೆ. ಮತ್ತೆ ಬೇರೆ ಫೋಟೋ ತೋರಿಸ್ತಾ ಹೇಳ್ತಾಳೆ, ಮತ್ತೆ ಊಟ ಮಾಡ್ತಾಳೆ. ಊಟ ಮಾಡ್ತಾ ಸ್ವಲ್ಪ ನಿಂತ್ಕೋತಾಳೆ. ಮತ್ತೆ ತನ್ನ ಜೀವನದ ಬಗ್ಗೆ ಹೇಳ್ತಾ ಹೋಗ್ತಾಳೆ. ಹೇಳ್ತಾಳೆ, ಈ ಫೋಟೋದಲ್ಲಿ ನೋಡ್ತಾ ಇದೀಯಾ, ಈತ ನನ್ನ ಗಂಡ, 5 ವರ್ಷ ಹಿಂದೆ ತೀರ್ಕೊಂಡ. ಇವನು
ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದ. 5 ವರ್ಷಗಳ ಹಿಂದೆ ತೀರ್ಕೊಂಡ ಅಂತ ಹೇಳ್ತಾರೆ. ನಂತರ ಇವನು ನನ್ನ ಮಗ. ಇದು ಆಕ್ಚುಲಿ ಇದ್ದ ಸಮಯದಲ್ಲಿ ತೆಗೆದುಕೊಂಡಂತ ಫೋಟೋ. ಇವನು ಕೂಡ ಬಹಳ ಚುರುಕು, ಓದಿನಲ್ಲಿ ಬಹಳ ಬುದ್ಧವಂತ. ಅವನ ಅಪೇಕ್ಷೆಯಂತೆ ನಾವು ಅವನನ್ನ ಸರಿಯಾಗಿ ಓದಿಸಿದ್ವಿ. ಇರುವೆಲ್ಲ ದುಡ್ಡನ್ನ ಖರ್ಚು ಮಾಡಿ ಅವನನ್ನ ಓದಿಸಿದ್ವಿ. ಅವನು ತಕ್ಕಾಗೆನೆ ಏನ್ ಮಾಡಿದ ಅಂತಂದ್ರೆ ಒಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಅದ. ಒಳ್ಳೆ ರೀತಿಯಂತ ಶಿಕ್ಷಣ ಪಡ್ಕೊಂಡ. ನಾವು ಎಲ್ರಿಗೂ ನನ್ ಗಂಡನಿಗೆ ಬಹಳ ಖುಷಿ ಇತ್ತು ಅವನ ಬಗ್ಗೆ. ನಂತರ ಓದಿದ ನಂತರ ಏನ್ ಮಾಡ್ತಾನೆ ಅಂತಂದ್ರೆ ಅವನು ಉದ್ಯೋಗನ ಹುಡುಕ್ತಾ ಏನ್ ಮಾಡ್ತಾನೆ ಅಂತಂದ್ರೆ ವಿದೇಶಕ್ಕೆ ಹೋಗ್ತಾನೆ. ಆ ವಿದೇಶದಲ್ಲಿ ಅವನಿಗೆ ಜಾಬ್ ಸಿಗುತ್ತೆ. ಆ ಜಾಬ್ಗೆ ಅವನು ಜಾಯಿನ್ ಆಗ್ತಾನೆ. ನಾನಿರೋದು ಈ ದೇಶದಲ್ಲಿ, ಅವನಿರೋದು ಆ ದೇಶದಲ್ಲಿ. ಅವನಿಗೆ ಮುಂದೆ ಒಂದು ಒಳ್ಳೆ ಹೆಣ್ಣು ನೋಡಿ, ಅವಳು ಕೂಡ ಎಜುಕೇಟೆಡ್ ಇರುವಂತ ಹೆಣ್ಣನ್ನು ನೋಡಿ ಲಗ್ನ ಮಾಡ್ತೀವಿ. ಲಗ್ನ ಮಾಡಿದಾಗ ಅವಳು ಕೂಡ ಗಂಡನ ಜೊತೆಗೆ ಹೋಗ್ತಾಳೆ. ಓದುತ್ತಾಗೆ ನಾವು ನನ್ನ ಗಂಡನಿಗೆ ದಿನಂಪ್ರತಿ ಮಾಡುವಂತ ಸೇವೆಯನ್ನ ಮಾಡ್ಲಿಕ್ಕೆ ಪೂರ್ಣ ಸಮಯ ನಾವು ಕೊಡ್ತಾ ಇದ್ದೇವೆ. ಆದ್ರೆ ಈ ಒಂದು ಜಗತ್ತಿನಲ್ಲಿ ಗಂಡ ಹೆಂಡತಿರು ದುಡಿಬೇಕು, ಸಾಕಷ್ಟು ದುಡ್ಡನ್ನ ಗಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನನ್ನ ಸೊಸೆನೂ ಕೂಡ ಏನ್ ಮಾಡ್ತಾಳೆ, ಒಂದು ದೊಡ್ಡ ಕಂಪನಿಯಲ್ಲಿ ಜಾಯಿನ್ ಆಗ್ತಾಳೆ. ಅವಳು ಕೂಡ ನನ್ನ ಮಗನ ಹಾಗೆ ಅವಿರತವಾಗಿ ತನ್ನ ಎಲ್ಲಾ ಸಮಯವನ್ನ ಏನ್ ಮಾಡ್ತಾಳೆ ಅಂತಂದ್ರೆ ತಾನು ಸೇರಿದ ಕಂಪನಿಗೆ ಜಸ್ಟಿಫಿಕೇಶನ್ ಮಾಡ್ಬೇಕು, ಏನಾದ್ರು ಸಾಧಿಸ್ಬೇಕು, ಉನ್ನತ ಉದ್ಯೋಗ ಹೋಗ್ಬೇಕು ಅನ್ನೋ ಒಂದು ಭರದಲ್ಲಿ ತನ್ನ ಸಂಪೂರ್ಣ ಸಮಯನು ಕೂಡ ಅದಕ್ಕೆ ಕೊಡ್ತಾಳೆ. ಈಗ ಗಂಡ ಹೆಂಡತಿ ಒಂದು ಮಗುವಿನ ಜೊತೆಗೆ ಅವರು ಬಹಳ ಖುಷಿಯಿಂದಿದ್ದಾರೆ ಅಂತ ಆ ಅಮ್ಮ ಊಟ ಮಾಡ್ತಾ ಅದು ಡೆಲಿವರಿ ಬಾಯ್ ಜೊತೆಗೆ ಮಾತಾಡ್ತಾಳೆ. ಅವಾಗ ಸಮಯ 10:30 ಆಗಿರುತ್ತೆ. ಅವ ಡೆಲಿವರಿ ಬಾಯ್ ಟೈಮ್ ನೋಡ್ಕೊತಾನೆ. ಸಮಯ 10:30 ಆಗಿದೆ ತಂದ್ಕೊಂಡು ಆ 10:30 ಗಂಟೆಗೆ ಅವಳು ಊಟ ಮಾಡ್ತಾ ಇರ್ತಾಳೆ. ನಂತರ ಊಟ ಮಾಡ್ತಾ ಏನ್ ಮಾಡ್ತಾಳೆ ಅಂತಂದ್ರೆ ಅವನಿಗೆ ಹೇಳ್ತಾಳೆ, ನೀನು ನಿಮ್ಮಮ್ಮಗ್ ಮಾತಾಡಿಯಾ? ಇಲ್ಲದೆ ಇದ್ರೆ ಮಾತಾಡು. ನಿನ್ನ ತಾಯಿನ ದಿನಾಲು ಮಾತಾಡುವಂತ ಹ್ಯಾಬಿಟ್ ಇಟ್ಕೋ. ಯಾರಿಗ್ ಗೊತ್ತು ಮುಂದೊಂದು ದಿನ ಆ ಅಮ್ಮ ನೀನು ಮಾತಾಡ್ಲಿಕ್ಕೆ ಸಿಗದಿದ್ರೆ ಏನ್ ಮಾಡ್ತೀಯ? ನಿನ್ನ ಅಮ್ಮ ಈಗ ಅದಾಳೆ. ಇದ್ದೊತ್ತಿಗೆ ಅವಳಿಗೆ ಪೂರ್ಣ ಪ್ರಮಾಣದಂತ ಪ್ರೀತಿ ಕೊಡು, ಮಾತಾಡು. ಅವರಿಗೆ ಎಲ್ಲಾ ತಾಯಂದ್ರು ತಮ್ಮ ಮಕ್ಕಳ ಮಾತನ್ನ ಕೇಳಲಿಕ್ಕೆ, ಅವರ ಧ್ವನಿಯನ್ನ ಗ್ರಹಿಸ್ಲಿಕ್ಕೆ, ಅವರೊಂದಿಗೆ ಮಾತಾಡ್ಲಿಕ್ಕೆ ಬಹಳ ಅಪೇಕ್ಷೆ ಪಡ್ತಾರೆ. ಇದು ನಂದು ಪರ್ಸನಲ್ ಅನುಭವ. ಒಂದು ತಾಯಿಗೆ ಮಕ್ಕಳು, ಮೊಮ್ಮಕ್ಕಳು, ಸೊಸೆದೇರು, ಗಂಡ ಇರದೇ ಇದ್ರೆ ಏನ್ ಕಷ್ಟ ಆಗತ್ತೆ, ಎಷ್ಟು ಕಷ್ಟ ಆಗತ್ತೆ, ಜೀವನ ಎಷ್ಟ ನರಕ ಯಾತನೆ ಆಗ್ತದ ಅಂತ ನನಗೆ ಗೊತ್ತದ. ಮಗನೇ, ನೀನು ಸಹಿತ ನಿನ್ನ ತಾಯಿಗೆ ಮಾತಾಡು, ಮಾತಾಡ್ತಾ ಇದ್ರು. ದಿನಂಪ್ರತಿ ಮಾತಾಡು, ತೃಪ್ತಿಯಾಗೋ ರೀತಿಯಲ್ಲಿ ಮಾತಾಡು ಮಗನೇ ಅಂತ ಒಂದು ಅಡ್ವೈಸ್ ಮಾಡ್ತಾಳೆ ತಾಯಿ. ಯಾರಿಗೆ? ಅವನಿಗೆ ಅಡ್ವೈಸ್ ಮಾಡ್ತಾಳೆ. ಅವಾಗ ಅವನಿಗೆ ಅನಿಸುತ್ತೆ, 3 ದಿನದಿಂದ ನಾನು ನನ್ನ ತಾಯಿನ ಮಾತಾಡಿಲ್ಲ. ಹೌದು, ಅಮ್ಮ ಹೇಳೋದು ಕೂಡ ಕರೆಕ್ಟ್. ನಾನು 3 ದಿನಗಳಿಂದ ನನ್ನ ಬ್ಯುಸಿ ಶೆಡ್ಯೂಲ್ ಡೆಲಿವರಿಗಳನ್ನ ಒಪ್ಪಿಸ್ಬೇಕು, ಡೆಲಿವರಿಗಳನ್ನ ಅವರ ಟಾರ್ಗೆಟ್ಗೆ ಒಪ್ಪಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಅಮ್ಮನ್ನ ಮಾತಾಡ್ಲಿಲ್ಲಲ್ಲ ಅಂತೇಳಿ ಅವನಿಗೆ ನೆನಪು ಬರುತ್ತೆ. ಹಾಗೇನ್ ಮಾಡ್ತಾನೆ ಅಂತಂದ್ರೆ ಆಗ ಅವನು ಅನ್ಕೋತಾನೆ, ನಾನು ನಂತರ ಅಮ್ಮಗ್ ಮಾತಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾನೆ. ಅವಾಗ ಆಕೆ ಊಟ ಆಗ್ತದೆ, ಕೈ ತೊಳ್ಕೊತಾಳ. ಕೈ ತಗೊಂಡು ಏನ್ ಮಾಡ್ತಾಳೆ ಅಂತಂದ್ರೆ ಒಂದು 500 ರೂಪಾಯಿ ನೋಟನ್ನ ಅಮ್ಮ ಏನ್ ಮಾಡ್ತಾಳೆ ಅವನಿಗೆ ಕೊಡ್ತಾಳೆ. ಆ ಡೆಲಿವರಿ ಬಾಯ್ ಕೊಡ್ತಾಳೆ. ಆ ಡೆಲಿವರಿ ಬಾಯ್ಗೆ ಆಶ್ಚರ್ಯ ಆಗತ್ತೆ. ಅವನ್ ಹೇಳ್ತಾನೆ, ಅಲ್ಲ ನಮ್ಮ ನನ್ ಕೆಲ್ಸ ಏನಿತ್ತು, ಕಂಪನಿಯ ಫುಡ್ ಅನ್ನ ನಿಮಗೆ ತಲುಪಬೇಕು. ನೀವು ಆರ್ಡರ್ ಮಾಡಿದ್ರೆ ತಲುಪಿಸಿದ್ವಿ, ಆರ್ಡರ್ ನೀವು ದುಡ್ಡು ಕೊಟ್ಟಿದ್ದೀರಿ, ಆಮೇಲೆ ನಾನು ತಲುಪಿಸ್ಲಿಕ್ಕೆ
ಏನು ಅಂತಂದ್ರೆ ನನ್ಗೆ ಅಮೌಂಟ್ ಕೊಡುತ್ತೆ, ಕಂಪನಿ ಅಮೌಂಟ್ ಕೊಡುತ್ತೆ, ನಿಮ್ಮ ದುಡ್ಡು ಬೇಡ ಅಂತ ಹೇಳಿ ತಿರಸ್ಕರಿಸ್ಲಿಕ್ಕೆ ಹೋಗ್ತಾರೆ, ಬೇಡಮ್ಮ ಅಂತೇಳಿ ಹೇಳಲಿಕ್ಕೆ ಹೋಗ್ತಾರೆ. ಆಗಾಕೆ ಹೇಳ್ತಾಳೆ, ನೋಡಪ್ಪ ನೀನು ಈ ಈ ಫುಡ್ ನನ್ನ ತಂದು ಕೊಟ್ಟಿಯಾ ಅಂತ ಹೇಳಿ ನಾನು ನಿನ್ಗೆ ದುಡ್ಡು ಕೊಡ್ತಾ ಇಲ್ಲ, ಅದು ನಿನ್ ಕರ್ತವ್ಯ, ತಗೊಂಬಂದ್ ತಂದು ಕೊಟ್ಟಿದ್ಯಾ, ಅದು ನಿನ್ ಕರ್ತವ್ಯ, ಆ ಕಾರಣಕ್ಕಾಗಿ ನಾನು ದುಡ್ಡು ಕೊಡ್ತಾ ಇಲ್ಲ. ದುಡ್ಡು ಯಾಕೆ ಕೊಟ್ಟಿನಿ ಗೊತ್ತಾ? ಆಲಸರಿ ಆಲಸರಿ ಸೂತ್ರಗಳೇ. ಅವಳು ಹೇಳ್ತಾಳೆ, ಈ ದುಡ್ಡನ್ನ ನೀನು ನನ್ನೊಂದಿಗೆ ಏಕಾಂಕಿಯಾಗಿ ನಾನು ಊಟ ಮಾಡದೇ ಇರುವ ಹಾಗೆ ಮಾಡಿದ್ಯಲ್ಲ, ಆ ಕಾರಣಕ್ಕಾಗಿ ದುಡ್ಡು ಕೊಡ್ತಾ ಇದ್ದೀನಿ. ನನ್ ಜೊತೆ ಕುಂತು ಸ್ವಲ್ಪ ಮಾತಾಡಿದೆಯಲ್ಲ, ಆ ಮಾತಾಡೋದಕ್ಕ ನಾನು ದುಡ್ಡು ಕೊಡ್ತಾ ಇದ್ದೀನಿ. ನನ್ ಜೊತೆಗೆ ನೀನ್ ಕೂತ್ಕೊಂಡಿದ್ಯಲ್ಲ, ನನ್ನ ದುಃಖ ದುಮ್ಮನ ನನ್ನ ಆ ಕಥೆಯನ್ನ ನೀನ್ ಕೇಳಿದ್ಯಲ್ಲ, ಆ ಕಾರಣಕ್ಕಾಗಿ ಈ ದುಡ್ಡನ್ನ ಕೊಡ್ತಾ ಇದ್ದೀನಿ. ನೀನು ಬೇಡ ಅಂತ ಅನ್ಬೇಡ, ಇದನ್ನ ತಗೋ ಅಂತ ಹೇಳಿ ಏನ್ ಮಾಡ್ತಾಳೆ, ಅಜ್ಜಿ ಏನ್ ಮಾಡ್ತಾಳೆ, ಆ ದುಡ್ಡನ್ನ ಅವನಿಗೆ ಕೊಡ್ತಾಳೆ. ಅವ್ನು ಬೇಡ ಅಂತ ಎಷ್ಟು ಹೇಳಿದ್ರು ಸಹಿತ, ಅಜ್ಜಿ ನಾನೇನ್ ತಂದು ಕೊಟ್ಟಿದ್ದೀನಿ, ನನ್ಗೆ ಬಹಳ ಖುಷಿ ಅನಿಸುತ್ತೆ, ನಿನ್ ಜೊತೆಗೆ ಮಾತಾಡಿದೀನಿ, ನೀನು ನನ್ಗೆ ಏನು ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಅಂತ ವಿಷಯನ ಹೇಳಿದಿ, ಅದು ಮನಸ್ಸು ಮುಟ್ಟುವಂತ ಒಂದು ವಿಷಯನ ಹೇಳಿದ್ಯಾ, ನಾನು ನಿನಗೆ ಕೃತಜ್ಞ, ಆದ್ರೆ ಈ ದುಡ್ಡು ಬೇಡ ತಾಯಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾನೆ. ಹಾಗೆ ಹೇಳ್ತಾಳೆ ಆಕೆ, ಏನೂ ಸಂಕೋಚ ಮಾಡ್ಕೋಬೇಡ, ಈ ದುಡ್ಡನ್ನ ತಗೋ, ಯಾಕಂದ್ರೆ ನಾನು ಕೊಡ್ತಾ ಇರೋದು ನೀನ್ ನನ್ನ ಜೊತೆಗೆ ಸಮಯ ವ್ಯಯ ಮಾಡಿದ ಕೊಟ್ಟಿದ್ದೀನಿ. ಯಾಕೆಂತಂದ್ರೆ ಜಗತ್ತಿನಲ್ಲಿ ದುಡ್ಡು ಸಿಗುತ್ತೆ, ದುಡ್ಡನ್ನು ಗಳಿಸ್ಬೋದು, ಆದ್ರೆ ಸಮಯ ಆಮೇಲೆ ವ್ಯಕ್ತಿಗಳು ಸಿಗೋದು ಭಯಂಕರ ಕಷ್ಟ. ನನ್ಗೆ ನನ್ ಮಗಳು, ಮಗ ಮತ್ತೆ ನನ್ನ ಗಂಡ ಗಳಿಸಿದಂತ ಆಸ್ತಿ ಸಾಕಷ್ಟಿದೆ, ದುಡ್ಡು ಸಾಕಷ್ಟಿದೆ, ಆದ್ರೆ ನನಗೆ ಇಲ್ಲ ಅನ್ನೋದು ಏನು ಅಂತಂದ್ರೆ ಮಕ್ಕಳ ಧ್ವನಿ, ಮಕ್ಕಳೊಂದಿಗೆ ಸ್ಪೆಂಡ್ ಮಾಡೋದು, ಮಕ್ಕಳ ಜೊತೆಗೆ ಹರಟೆ ಹೊಡೆಯೋದು, ಮಕ್ಕಳ ಜೊತೆಗೆ ಆಡುವುದು, ಮಕ್ಕಳ ಜೊತೆಗೆ ಸಮಯನ ವ್ಯಯ ಮಾಡೋದು, ಅಂತ ಒಂದು ಸಮಯನ ನೀನ್ ನನ್ನ ಜೊತೆಗೆ ಸ್ಪೆಂಡ್ ಮಾಡಿದೀಯಾ, ಅದಕ್ಕಾಗಿ ದುಡ್ಡನ್ನು ಕೊಡ್ತಾ ಇದ್ದೀನಿ, ತೆಗೆದುಕೋ ಅಂತ ಹೇಳ್ತಾರೆ. ಅವನಿಗೆ ಈ ಜಸ್ಟ್ ಕಣ್ಣಾಗ ನೀರ್ ಬರೋದು ಮಾತ್ರ ಉಳಿದಿತ್ತು, ಅಂತ ಒಂದು ಸಿಚುವೇಶನ್ ಬರುತ್ತೆ. ಆಗ ಅಮ್ಮ ಹೇಳ್ತಾಳೆ, ಮಗ ಯಾವಾಗ್ಲೂ ನಿನ್ನ ತಾಯಿನ ಫೋನ್ ಮಾಡ್ತಾ ಇರು, ತಾಯಿ ಪ್ರೇಮ ಕಳ್ಕೋಬೇಡ, ಯಾಕಂದ್ರೆ ತಾಯಿ ನಿಸ್ವಾರ್ಥಿ, ಯಾವತ್ತೂ ಮಗನ ಒಳ್ಳೇದನ್ನೇ ಅಪೇಕ್ಷಿಸ್ತಾಳೆ. ಏನೋ ಮಕ್ಕಳು ನನ್ ಜೊತೆ ಮಾತಾಡ್ಬೇಕು, ನನ್ ಜೊತೆಗೆ ದುಃಖ ದುಮ್ಮನ್ನ ಹಂಚ್ಕೋಬೇಕು ಅನ್ನೋ ಒಂದು ಆಸೆ ಪ್ರತಿ ತಾಯಿಗೆ ಇರುತ್ತೆ. ನೀನು ಕೂಡ ನಿನ್ ತಾಯಿಯನ್ನ ಬಿಟ್ಟು ಇಷ್ಟು ದೂರ ಬಂದಿದೀಯ, ಹಾಗಾಗಿ ನಿನ್ ಹೇಳ್ತಾ ಇದ್ದೀನಿ, ತಾಯಿ ಮಾತಾಡ್ಸು ಅಂತ ಹೇಳ್ತಾಳೆ. ಹೇಳಿ ಬಾಯ್ ಬಾಯ್ ಅಂತ ಅನ್ಕೊಂಡು ದೂರ ಆಗ್ತಾಳೆ. ಹಾಗೆ ನಂತರ ಏನ್ ಮಾಡ್ತಾನೆ, ಡೆಲಿವರಿ ಬಾಯ್ ಏನ್ ಮಾಡ್ತಾನೆ, ಅಲ್ಲಿಂದ ಹೋಗ್ತಾನೆ. ಹೊರಗ್ ಬಂದ ತಕ್ಷಣನೇ ಅವನೇನ್ ಮಾಡ್ತಾನೆ, ತನ್ನ ತಾಯಿ ಮಾತಾಡ್ತಾನೆ, ಅವನಿಗೆ ಕಣ್ಣಾಗ ನೀರು ಬರುತ್ತೆ. ಯಾಕಂದ್ರೆ ಆ ತಾಯಿ ಏನ್ ಕೇಳ್ತಾಳೆ ಅಂತಂದ್ರೆ, ರಾತ್ರಿ 11 ಗಂಟೆಗೆ ಫೋನ್ ಮಾಡಿದ್ಯಾ, ಏನು ಏನಾದ್ರು ಪ್ರಾಬ್ಲಮ್, ನೀ ಆರಾಮಿದ್ಯಾ, ಊಟ ಮಾಡಿದ್ಯಾ, ಯಾಕೆ ಇಷ್ಟ ರಾತ್ರಿ ಫೋನ್ ಮಾಡಿದ್ಯಾ, ಯಾವಾಗ್ಲೂ ನೀನ್ ರಾತ್ರಿ ಫೋನ್ ಮಾಡೋನಲ್ಲ, ಯಾಕೆ ಫೋನ್ ಮಾಡಿದ್ಯಾ ಅಂತ ಅನ್ಕೊಂಡು ಆ ಕಡೆಯಿಂದ ಅಮ್ಮನ ಧ್ವನಿ ಬರುತ್ತೆ. ನೋಡ್ರಿ, ತಾಯಿ ಜೀವನೇ ಅಂತಾರ, ಬೇರೆ ಏನನ್ನೂ ಕೇಳಲ್ಲ, ದುಡ್ಡು ಕಳ್ಸು, ನಂಗೆ ದುಡ್ಡು ಬೇಕಾಗ್ಯದ, ಆಮೇಲೆ ಏನಾದ್ರೂ ಕಾಂಪ್ಲೇಂಟ್ ಮಾಡೋ ಬದ್ಲ ನೀನ್ ಹೇಳಿದ್ಯಾ. ಆಕಿಗೆ ಆಶ್ಚರ್ಯ ಅನಿಸುತ್ತೆ, ಕೌತುಕತೆನ ವ್ಯಕ್ತಪಡಿಸ್ತಾಳೆ, ಪ್ರೀತಿನ ವ್ಯಕ್ತಪಡಿಸ್ತಾಳೆ. ಇಷ್ಟು ರಾತ್ರಿ ನನ್ಗೆ ಫೋನ್ ಮಾಡಿದ್ಯಾ ಅಂತಂದ್ರೆ ಏನಾದ್ರೂ ಆಗ್ಯದೆ ಏನು, ನೀ ಆರಾಮದಿಯಲ್ಲ ಅಂತೇಳಿ ಕೇಳ್ತಾಳೆ. ಆ ಅಮ್ಮನ ಧ್ವನಿ ಕೇಳಿ ನಿಜವಾಗ್ಲೂ ಅವನಿಗೆ ಬಹಳ ಫೀಲ್ ಆಗುತ್ತೆ, ಕಣ್ಣಲ್ಲಿ ನೀರು ಸಿಟ್ಟು ಬರುತ್ತೆ. ಆಗ ಡಿಸೈಡ್ ಮಾಡ್ತಾನೆ ಅವನು, ಇನ್ಮೇಲಿಂದ ನಾನು ಎಷ್ಟೇ ಬೀಜಿಸಲು ಹೇಳಿ ನನ್ನ ತಾಯಿನ ಮಾತಾಡ್ಬೇಕು, ಅವಳ ಜೊತೆಗೆ ಸ್ಪಂದನೆ ಮಾಡ್ಬೇಕು, ಅವಳ ಪ್ರೀತಿಯನ್ನು ನಾನು ಅದೇ ರೀತಿ ಮೇಂಟೈನ್ ಮಾಡ್ಬೇಕು ಅಂತ ಒಂದು ಡಿಸಿಷನ್ ಮಾಡ್ತಾನೆ. ಸ್ನೇಹಿತರೆ, ಹಾಗೆ ದಿನಗಳು ಕಳೀತವೆ. ಕೆಲವು ದಿವಸ ಒಂದು 5 ದಿನಗಳ ನಂತರ ಮತ್ತೆ ಏನ್ ಮಾಡುತ್ತೆ, ಒಂದು ಆರ್ಡರ್ ಬರುತ್ತೆ ಅದೇ ಮನೆಯಿಂದ, ಆ ಅಜ್ಜಿ ಮನೆಯಿಂದ ಮತ್ತೊಂದು ಆರ್ಡರ್ ಬರುತ್ತೆ. ಆ ಆರ್ಡರ್ ಹಂಚುವಂತ ಕೆಲಸನೂ ಕೂಡ ಈ ಡೆಲಿವರಿ ಬಾಯ್ಗೆ ಆ ಕಂಪನಿದವ್ರು ಕೊಡ್ತಾರೆ. ಅವ್ರು ಹೇಳ್ತಾರೆ, ನೋಡ್ರಿ ಮತ್ತೊಂದು ಅದೇ ಮನೆಯಿಂದ ಫುಡ್ ಡೆಲಿವರಿ ಬಂದದ, ಹೋಗು ಕೊಟ್ಟು ಬಾ ಅಂತ ಹೇಳಿ ಕಳಿಸ್ತಾರೆ. ಅವನು ಬಹಳ ಖುಷಿ ಆಗುತ್ತೆ, ಮತ್ತೊಮ್ಮೆ ಆ ತಾಯಿ ಮಾತಾಡ್ಬಹುದು,
ಕೃತಜ್ಞತೆನ ವ್ಯಕ್ತಪಡಿಸ್ಬೋದು ಅಂತೇಳಿ ಮತ್ತೆ ಆ ಮನೆಗ್ ಬರ್ತಾನೆ. ಬಂದದ್ನಾಗ ಏನ್ ಆಶ್ಚರ್ಯಕಾಗುತ್ತೆ ಗೊತ್ತಾ? ಏನ್ ಆಶ್ಚರ್ಯಕಾಗುತ್ತೆ ಅಂತಂದ್ರೆ, ಬೇರೆ ಹೆಣ್ಮಗಳು ಬಂದ ಡೋರ್ನ ತೆಗಿತಾಳೆ. ಆಕೆ ಕೇಳ್ತಾಳೆ, ಅಮ್ಮ ಎಲ್ಲಿದ್ದಾಳೆ, ಅಜ್ಜಿ ಎಲ್ಲಿದ್ದಾಳೆ ಅಂತ ಕೇಳ್ತಾಳೆ. ಆಕೆ ಆಕೆ ಹೇಳ್ತಾಳೆ, ಏನಂತ ಹೇಳ್ತಾಳೆ, ಇಲ್ಲ ಆ ಅಜ್ಜಿ 5 ದಿನಗಳ ಹಿಂದೆ ಸತ್ತೋದ್ಲು. ಆಕೆಯ ಸ್ಥಿತಿ ಬಹಳ ಶೋಚನೀಯವಾಗಿತ್ತು. ಅವಳನ್ನ ಸ್ಮಶಾನ ಕರ್ಕೊಂಡು ಹೋಗ್ಲಿಕ್ಕೆ, ಅವರ ಅಂತ್ಯದ ವಿಧಿ ಮಾಡ್ಲಿಕ್ಕೂ ಕೂಡ ಮಕ್ಕಳಿಗೆ ಟೈಮ್ ಸಿಗ್ಲಿಲ್ಲ. ಅವ್ರು ಬರ್ಲಿಲ್ಲ. ಅವನ್ ಮಗ ಫಾರಿನ್ ಅಲ್ಲಿದ್ದ, ಜಲ್ದಿ ಬರ್ಲಿಕ್ಕೆ ಆಗಲ್ಲ. ಕಂಪನಿಯಲ್ಲಿ ರಜೆನ ತಗೊಳ್ಲಿಕ್ಕೆ ಆಗಲ್ಲ. ಕಂಪನಿಯಲ್ಲಿ ಒಂದು ಯಾವುದೋ ಸ್ಪೆಷಲ್ ಮೀಟಿಂಗ್ ಇದೆ, ನನಗೆ ಟೈಮ್ ಅನ್ನ ಸ್ಪೆಂಡ್ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಬಾಡಿಗೆಯ ಜನರಿಂದ ಅವರ ತಾಯಿಯ ಸಂಸ್ಕಾರದ ವಿಧಿಯನ್ನ ಮುಗಿಸಿದ. ಇವನ್ ಮಗಳು ಸಹಿತ ಇನ್ನೂ ಒಂದು ಕಾರಣ ಹೇಳಿ ಅಮ್ಮನ ಅಂತ್ಯ ಸಂಸ್ಕಾರಕ್ಕೆ ಬರಲಿಲ್ಲ. ಹೀಗಾಗಿ ಆ ಮುದುಕಿಯ ಅಂತ್ಯ ಸಂಸ್ಕಾರ ಬಹಳ ದಯನೀಯ ಸ್ಥಿತಿಯಲ್ಲಿ, ಬಂಧು ಬಳಗ ಇರ್ಲಾರ್ದ ಕಡೆಯಿಂದಾಗಿಯ ಅಂತ್ಯ ಸಂಸ್ಕಾರ ಆಯಿತು ಮಗ ಅಂತೇಳಿ ಹೇಳ್ತಾಳೆ. ಆಗ ಡೆಲಿವರಿ ಬಾಯ್ಗೆ ಕಣ್ಣಾಗ ನೀರ್ ಬರುತ್ತೆ. ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾಳೆ. ಆಗ ಆಕೆ ಏನ್ ಮಾಡ್ತಾಳೆ, ಆಗ ಒಂದು ಚಿಟ್ಟಿ ಕೊಡ್ತಾಳೆ. ಒಂದು ಚಿಟ್ಟಿ ಕೊಡ್ತಾಳೆ. ಏನಂತಂದ್ರೆ, ಆ ಮುದುಕಿ ನನ್ಗೆ ಒಂದು ಚಿಟ್ಟಿ ಕೊಟ್ಟು ಒಂದಲ್ಲ ಒಂದು ದಿನ ಈ ಬಾಯ್ ಮತ್ತೆ ನಾನು ಫುಡ್ ಡೆಲಿವರಿ ಮಾಡ್ಲಿಕ್ಕೆ ಬರ್ತಾನೆ. ಆಗ ಮನೆ ಬಂದದ್ ನನಗೆ ಈ ಪತ್ರ ಇದನ್ನ ಅವನಿಗೆ ತಲುಪಿಸಲು ಅಂತ ಹೇಳ್ತಾನೆ. ಆಗ ಡೆಲಿವರಿ ಬಾಯ್ ಕೌತುಕತೆ ಹುಟ್ಟುತ್ತೆ. ಅದನ್ನ ಹರಿದ್ ನೋಡ್ತಾನೆ. ಅದರಲ್ಲಿ 500 ನೋಟ್ಗಳಿರುತ್ತೆ, ಜೊತೆಗೆ ಒಂದು ಚಿಟ್ಟಿ ಇರುತ್ತೆ. ಆ ಚಿಟ್ಟಿ ಆ ಮುದುಕಿ ಆ ಡೆಲಿವರಿ ಬಾಯ್ ಬರೆದಿರ್ತಾಳೆ. ಚಿಟ್ಟಿ ಕೊಡ್ತಾಳೆ, ಅವನ್ ತಗೋತಾನೆ. ತಗೊಂಡು ಅದನ್ನು ಓಪನ್ ಮಾಡಿ ಆ ಲೆಟರ್ನ ಓದ್ತಾನೆ. ಆಗ ಲೆಟರ್ ನಲ್ಲಿ ಬರೆದಿರ್ತಾಳಕ್ಕೆ ಏನನ್ನು ಬರೆದಿರ್ತಾಳ ಅಂತಂದ್ರೆ, ಮಗನೇ, ನನ್ನ ರೀತಿಯಲ್ಲಿ ಅನೇಕ ಸಂಸಾರಗಳು ಮಕ್ಕಳ ಮೊಮ್ಮಕ್ಕಳ ಸ್ವಜನರ ಸಾಂಗತ್ಯಕ್ಕಾಗಿ ಕಾಯ್ತಾ ಇರ್ತಾರೆ. ಆದ್ರೂ ಅವರಿಗೆ ಅಂತ ಸಾಂಗತ್ಯ ಸಿಗುವುದಿಲ್ಲ. ಅವರ ಅರ್ಧ ಜೀವನವನ್ನ ಈ ಒಂದು ಸಾಂಗತ್ಯದ ಕೊರಗಿನಲ್ಲಿ ಸಾಯ್ತಾರೆ. ನಾನು ಕೂಡ, ನನ್ನದು ದೊಡ್ಡ ಕುಟುಂಬ, ಆದ್ರೆ ಕೊನೆಗಾಲದಲ್ಲಿ ನನ್ಗೆ ಯಾರೂ ಇರ್ಲಿಲ್ಲ. ನನಗನ್ನಿಸುತ್ತೆ, ನನ್ನ ಶವ ಸಂಸ್ಕಾರಕ್ಕೂ ನನ್ನ ಮಗ ಬರಲ್ಲ ಅಂತ ಅನಿಸುತ್ತೆ. ನಾ ಸಾಯೋದಕ್ಕಿಂತ ಮುಂಚೆ, ಯಾಕೋ ಗೊತ್ತಿಲ್ಲ, ನೀನ್ ನನ್ನ ಜೊತೆಗೆ ಮಾತಾಡಿದ ಅದು 5 ನಿಮಿಷ ನೀನು ನನ್ಗೆ ಬಹಳ ಅಂಟಿಸಿದ್ಯ. ನಿನ್ಗೆ ಕೊನೆಯದಾಗಿ ನಾನೇನು ಹೇಳ್ಬೇಕು ಅಂತ ಅನ್ನೋ ಕಾರಣಕ್ಕೆ ಈ ಪತ್ರನ ಬರಿತಾ ಇದ್ದೇನೆ ಮಗನೇ. ನಾನು ನಿನ್ಗೆ ಈ ಪತ್ರದ ಜೊತೆ ಒಂದೊಂದು ಸಂದೇಶ ಕೊಡ್ತಾ ಇದ್ದೀನಿ. ತಂದೆ ತಾಯಿಗಳು, ಪ್ರತಿಯೊಂದು ತಂದೆ ತಾಯಿಗಳು ಮುಪ್ಪಿನ ವಯಸ್ಸಿನಲ್ಲಿ ನಮಗ್ ಮಕ್ಕಳಾಗ್ತಾರೆ, ಅವ್ರು ನಮ್ಮನ್ನು ಸಲುತ್ತಾರೆ, ನೋಡ್ಕೋತಾರೆ ಅನ್ನೋ ಒಂದು ದೂರದ ಆಸೆಯಿಂದ ಮಕ್ಕಳನ್ನು ದೊಡ್ಡರನ್ನು ಮಾಡ್ತಾರೆ. ಆದ್ರೆ ಮಕ್ಕಳು ತಮ್ಮದೇ ಕಾರಣಗಳನ್ನ ಹೇಳಿ ಆ ತಂದೆ ತಾಯಿಗಳನ್ನ ಈ ರೀತಿ ಅನಾಥವಾಗಿ ಸಾಯ್ಲಿಕ್ಕೆ, ಅನಾಥವಾಗಿ ಇರ್ಲಿಕ್ಕೆ ಮಾಡ್ತಾರಲ್ಲ, ಅದು ಬಹಳ ಯಾರಿಗೂ ಹೇಳ್ಕೊಳ್ಳಾರಂತ ಯಾತನೆ. ಮಗನೇ, ನೀನು ನಿನ್ನ ತಾಯಿಗೆ ಈ ರೀತಿ ಮಾಡ್ಬೇಡ. ನಿನಗೆ ಇದೊಂದು ಸಂದೇಶ ಇರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಂತಿ ನಿಮ್ಮ ತಾಯಿ ಕೊನೆಯ ಶುಭಾಶಯಗಳು ಅಂತ ಹೇಳಿ ಪತ್ರನ ಮುಗಿಸಿದ್ದಾಳೆ. ಆ ಪತ್ರ ಓದಿದಂತ ಡೆಲಿವರಿ ಬಾಯ್ಗೆ ಬಹಳ ನೋವು ಅನಿಸುತ್ತೆ. ಏನಪ್ಪಾ, ದುಡ್ಡಿದ್ದು ಎಲ್ಲ ಇದ್ರೂ ಕೂಡ ಇಂದೆಲ್ಲ ಕುಟುಂಬಗಳು ಈ ರೀತಿ ಮಾನಸಿಕವಾಗಿ ತೊಳಲಾಡ್ತಾ ಇದ್ದಾರಲ್ಲ, ಈಗೂ ಜೀವನ ಇರುತ್ತಾ? ಆ ರೀತಿ ನೋಡಿದ್ರೆ ನಾನೇ ಉತ್ತಮ. ನನ್ನ ಸಣ್ಣ ಉದ್ಯೋಗ ಮಾಡ್ತಾ ಇದ್ದೀನಿ, ತಂದೆ ತಾಯಿಗಳನ್ನ ದಿವಸ ನೋಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಅವರಿಗೆ ನಾನು ಸ್ಪಂದನೆ ಮಾಡ್ತಾ ಇದ್ದೀನಿ. ಆದ್ರೆ ಎಷ್ಟೋ ಕುಟುಂಬಗಳಲ್ಲಿ, ಎಷ್ಟೋ ಕುಟುಂಬದ ಜನ ಇದರಿಂದ ವಂಚಿತರಾಗಿದ್ರಲ್ಲ ಅಂತ ಅನ್ಕೊಂಡು ಫೀಲ್ ಮಾಡ್ಕೊತಾರೆ. ಸ್ನೇಹಿತರೆ, ಇದು ಈ ಸದ್ಯಕ್ಕೆ
ಈ ಕತೆ ಅನ್ವಯ ಆಗ್ತಾ ಇದ್ರು. ಬರ್ತಾ ಬರ್ತಾ ಇದೇ ರೀತಿ ಕಾಲ ಮುಂದುವರಿತಾ ಇದ್ದಾರೆ. ಒಂದಲ್ಲ ಒಂದು ದಿನ ಬಹಳ ಶೋಚನೀಯವಾದಂತ ಸ್ಥಿತಿ ತಂದೆ ತಾಯಿಗಳಿಗೆ ಬರಬಹುದು ಅಂತ ಅನ್ಕೋತೀನಿ. ನನ್ನ ಒಂದು ಅಭಿಲಾಷ ಏನು ಅಂತಂದ್ರೆ, ಮಕ್ಕಳು ಎಷ್ಟೇ ಬ್ಯುಸಿ ಇರ್ಲಿ, ಎಷ್ಟೇ ಒತ್ತಡದ ಕೆಲಸಗಳನ್ನಿರ್ಲಿ, ಎಷ್ಟೇ ಅಚೀವ್ಮೆಂಟ್ ಮಾಡ್ಲಿ, ಆದ್ರೆ ತಂದೆ ತಾಯಿಗಳನ್ನ ಅಷ್ಟೇ ಪ್ರಯಾರಿಟಿ ಕೊಡ್ರಿ. ಯಾಕಂದ್ರೆ ಅವ್ರು ನಿಮ್ಮನ್ನ ದೊಡ್ಡವರಾಗಿ ಮಾಡಿರ್ತಾರೆ. ತಲೆಗಿಟ್ಕೊಳ್ರಿ, ಒಂದಲ್ಲ ಒಂದು ದಿನ ನೀವು ಕೂಡ ತಂದೆ ತಾಯಿಗಳಾಗ್ತೀರ. ನಿಮಗೂ ಕೂಡ ಮಕ್ಕಳು ನಿಮ್ಮಂತೆ ಆ ಮಕ್ಕಳು ಆಲೋಚನೆ ಮಾಡಿದ್ರೆ ನಿಮ್ ಗತಿ ಏನಾಗತ್ತೆ? ನೀವು ಆ ಅಮ್ಮನಗತ್ಲೆ ತ್ರಾಸ್ ಪಡಬಾರ್ದು ಅಂತಿದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಪ್ರಯಾರಿಟಿ ಕೊಡ್ರಿ. ನಿಮ್ಮ ಟೈಮನ್ನ ಸ್ಪೆಂಡ್ ಮಾಡ್ರಿ, ಅವರನ್ನ ನೋಡ್ಕೊಳ್ಳಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ ಸ್ನೇಹಿತರೆ, ಧನ್ಯವಾದ.